सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् अष्टाविंशतितमे प्रधानाधिकरणे तस्मिन् प्रधानाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयश्चत्वारिंशं सूत्रम्। पादादितः त्रयश्चत्वारिंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयश्चत्वारिंशं सूत्रं
ತದವಶಿಷ್ಟಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ಇದಾನೀಂ ವಿಚಾರಯಾಮಃ. ಅಗ್ರೆ ತಾವತ್ ಶ್ರೀ ಶ್ರೀ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ವಿಮಥ್ಯ ವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಯಥಾ ಮಹಾತ್ಮಭಿಃ ತಥಾಮೃತಂ ಜ್ಞಾನಮಿದಂ ಹಿ ಯೈಃ ಪುರಾ. ನಮೋ ಗುರುಭ್ಯಃ ಶಂಕರದೇಶಿಕೇಭ್ಯಃ. ಓಂ ವಿಮಥ್ಯ ವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಯಥಾ ಮಹಾತ್ಮಭಿಃ ತಥಾಮೃತಂ ಜ್ಞಾನಮಿದಂ ಹಿ ಯೈಃ ಪುರಾ. ನಮೋ ಗುರುಭ್ಯಃ ಶಂಕರದೇಶಿಕೇಭ್ಯಃ. ನಮೋ ಗುರುಭ್ಯಃ ಶಂಕರದೇಶಿಕೇಭ್ಯಃ. ಇದೊಂದು ಪ್ರಶಸ್ತಿ ಶ್ಲೋಕ. ಅರ್ಥ ಸುಲಭವಾಗಿದೆ. ಇದೇ ಅರ್ಥ ಕೊಡ್ತಕ್ಕಂತಹ ಇನ್ನೂ ಕೆಲವು ಪ್ರಶಸ್ತಿ ಶ್ಲೋಕಗಳನ್ನು ನಾವು ಹಿಂದೆ ನೋಡಿದ್ವಿ. ಇದು ನನಗೆ ಎಲ್ಲೋ ಒಂದು ಕಡೆ ಸಿಕ್ತಿದ್ದು. ಇದು ಬೇರೆ ತರಹ ಇತ್ತು ಸ್ವಲ್ಪ. ಇನ್ನು ಸ್ವಲ್ಪ ಇದೇನು ಮಾಡಿ ಬೇರೆ ಎಲ್ಲ ಸ್ವಲ್ಪ ನಾವು ಅದನ್ನು ಆಲ್ಟ್ರ್ ಮಾಡ್ಕೊಂಬಿಟ್ಟೆ. ಅದು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಇದಕ್ಕೆ ಶಂಕರ ಭಗವತ್ಪಾದರಿ ಹೊಂದುವಂತೆ ಸ್ವಲ್ಪ ಪೂರ್ತಿ ಎಲ್ಲವೂ ಮೂಲ ಶ್ಲೋಕವೇ. ಅದು ಸ್ವಲ್ಪ ಅಲ್ಲಲ್ಲಿ ಒಂದು 5-6 ಪದಗಳನ್ನು ವ್ಯತ್ಯಾಸ ಮಾಡಿ ಅದನ್ನು ಇದಕ್ಕೆ ಹೊಂದುವಂತೆ ಸೇರಿಸಿ ಈ ಒಂದು ಶ್ಲೋಕ ಇದರ ಒಂದು ಅನ್ವಯ ತುಂಬ ಸುಲಭವಾಗಿದೆ. ವಿಮಥ್ಯ ವೇದೋದಧಿತ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಯಥಾ ಮಹಾತ್ಮಭಿಃ. ಒಂದು ಇದೇನಿದು? ಇದು ದೃಷ್ಟಾಂತ ರೂಪವಾದ ಒಂದು ಭಾಗ. ಇದು ಏನು ಅಂದರೆ ಯಥಾ ಮಹಾತ್ಮಭಿಃ ಸುರೈಃ ಪುರ ಅಂತಕ್ಕಂಥ ಮುಂದೆ ಇದೆ. ಪುರ ಮಹಾಬ್ಧೇಃ ವಿಮಥ್ಯ ಸಮುದ್ಧೃತಂ ಅಮೃತಂ ಅಂದ್ರೇನು? ಸುಲಭವಾಗಿದೆ. ಹೇಗೆ ಮಹಾತ್ಮರಾದ ದೇವತೆಗಳಿಂದ ಹಿಂದೆ ಮಹಾಬ್ಧೇಃ ಕ್ಷೀರಸಾಗರವನ್ನ ವಿಮಥ್ಯ ಅದನ್ನು ಚೆನ್ನಾಗಿ ಮಥಿಸಿ ಕಡೆದು ಸಮುದ್ಧೃತಂ ಅಲ್ಲಿಂದ ತೆಗೆದುಕೊಂಡರು ಏನನ್ನ? ಅಮೃತವನ್ನ. ಯಾತಕ್ಕೆ ಅಮೃತವನ್ನ? ಅದ ಹೆಸರೇ ಅಮೃತ. ಮರಣ ಧರ್ಮವನ್ನ ಹೋಗಲಾಡಿಸತಕ್ಕಂಥದ್ದು. ಅಂದ್ರೇನು? ಮರಣ ಧರ್ಮ ಹೋಗಲಾಡಬೇಕಾದ್ರೆ ಏನು ಮಾಡಬೇಕು? ಹುಟ್ಟು ಅಂತಕ್ಕಂಥದ್ದು ಇರಬಾರ್ದಷ್ಟೇ. ಹುಟ್ಟೆ ಇಲ್ಲದೆ ಇದ್ಮೇಲೆ ಮರಣ ಅನ್ನೋದು ಇರೋದೇ ಇಲ್ಲ. ಹಾಗೆ ಹುಟ್ಟು ಮತ್ತು ಸಾವು ಎರಡನ್ನೂ ಕೂಡ ನಿವಾರಿಸುವಂತಹ ಒಂದು ಅಮೃತ ಅದನ್ನು ತೆಗೆದರು. ಆದರೆ ಅದೇನಾಯಿತು? ಬರೀ ಒಂದು ಈ ಆದಿ ಭೌತಿಕವಾದ ಕೇವಲ ಶರೀರವನ್ನು ಕಾಪಾಡೋದಕ್ಕೆ ಅದಕ್ಕೆ ಆಯಿತು, ಏನೋ ಆಯಿತು. ಅದೇ ರೀತಿ ಅದೇ ರೀತಿ ಹೇಗೆ ಅವರು ಕ್ಷೀರಸಾಗರವನ್ನು ಕಳೆದು ಅಮೃತವನ್ನು ತೆಗೆದಂತೆ ವೇದೋದಧಿತ ವೇದ ಉದಧಿತ ಉದಧಿ ಅಂದ್ರೆ ಸಮುದ್ರ. ವೇದೋದಧಿತ ಅಂದ್ರೆ ವೇದಗಳೆಂಬ ಮಹಾಸಾಗರವನ್ನ ಸಾಗರಗಳಿಂದ ಏನ್ ತೆಗೆದ್ರು? ಇವರು ಅಮೃತ ತೆಗೆದರು. ಯಾವ ಅಮೃತ ಅದು ಅಂದ್ರೆ ಜ್ಞಾನ ಅಮೃತಮಿದಂ ಉದ್ಧೃತಂ ಸಮುದ್ಧೃತಂ. ಯಾವ ಒಂದು ಜ್ಞಾನಾಮೃತವನ್ನು ತೆಗೆದರು. ಹೇಗೆ ತೆಗೆದರು? ವಿಮಥ್ಯ. ಅದೇ ರೀತಿ ದೇವತೆಗಳು ಮಾಡಿದಂತೆ ಇವರು ಮಾಡಿದರು. ವಿಮಥ್ಯ ಚೆನ್ನಾಗಿ ಕಡೆದು ವಿಚಾರ ಮಾಡಿ ಜ್ಞಾನಾಮೃತವೆಂಬ ಅಮೃತವನ್ನು ತೆಗೆದರು. ಹೀಗೆ ಈ ಒಂದು ಜ್ಞಾನಾಮೃತವು ಯಾರಿಂದ ತೆಗೆಯಲ್ಪಟ್ಟಿತೋ ಅಂತಹ ತೇಭ್ಯ ಶಂಕರ ದೇಶಿಕೇಭ್ಯ ಗುರುಭ್ಯ. ಶಂಕರ ದೇಶಿಕರು ಎಂಬ
ಗುರುವಿಗೆ ನಮಃ ನಮಸ್ಕಾರವು ಅಸ್ತು ಇರಲಿ ಅಂತಕ್ಕಂಥದ್ದು. ಇದು ಈ ಪೂರ್ವಾರ್ಧ ದೃಷ್ಟಾಂತ ಮತ್ತು ಉತ್ತರಾರ್ಧ ದಾರ್ಷ್ಟಾಂತಿಕ. ಅಷ್ಟೆ. ನೋಡೋಣ ಇನ್ನೊಂದು ಬಾರಿ ಆ ಒಂದು ಪ್ರಶಸ್ತಿ ಶ್ಲೋಕವನ್ನು ಹೇಳಿಕೊಂಡು ಈ ಒಂದು ಇವತ್ತಿನ ಭಾಗವನ್ನು ಶುರು ಮಾಡೋಣ. ಓಂ. ಈಗ ಅರ್ಥ ಗೊತ್ತಾಗೋಯ್ತಲ್ಲ. ಅರ್ಥ ಹೇಳ್ತಾ ಇದ್ರೆ ಅರ್ಥ ಗೊತ್ತಾಗ್ಬಿಡ್ಬೇಕು ನಮಗೆ. ಓಂ ವಿಮಥ್ಯ ವೇದೋದಧಿತ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಯಥಾ ಮಹಾತ್ಮಭಿಃ ತಥಾಮೃತಂ ಜ್ಞಾನಮಿದಂ ಹಿ ಯೈಃ ಪುರಾ. ನಮೋ ಗುರುಭ್ಯಃ ಶಂಕರದೇಶಿಕೇಭ್ಯಃ. ನಮೋ ಗುರುಭ್ಯಃ ಶಂಕರದೇಶಿಕೇಭ್ಯಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ಏಕಸೂತ್ರಾತ್ಮಕಂ ಅಷ್ಟಾವಿಂಶಂ ಪ್ರಧಾನಾಧಿಕರಣಂ. ಓಂ ಪ್ರಧಾನವದೇವ ತದುಕ್ತಂ. ಓಂ ಪ್ರಧಾನವದೇವ ತದುಕ್ತಂ. ಅನ್ವಯ ಮಾತ್ರ ನೋಡೋಣ. ತ್ರಿಧಾತುಯಾಗೆ ಪುರೋಡಾಶ ಪ್ರಧಾನವತ್. ತ್ರಿಧಾತು ಎಂಬ ಯಾಗದಲ್ಲಿ ಪುರೋಡಾಶವನ್ನು ಪ್ರದಾನ ಮಾಡುವಾಗ ಹೇಳಿರುವ ನಿಯಮದಂತೆ ಅಂತ ಅರ್ಥ. ಪುರೋಡಾಶವನ್ನು ಪ್ರದಾನ ಮಾಡುವ ಹಾಗೆ ಅಂದರೆ ಅಲ್ಲಿ ತ್ರಿಧಾತು ಯಾಗದಲ್ಲಿ ಹೇಗೆ ಪುರೋಡಾಶವನ್ನು ದೇವತೆಗೆ ಅರ್ಪಿಸುವುದಕ್ಕೆ ಯಾವ ನಿಯಮವನ್ನು ಮಾಡಿದ್ದಾರೋ ಅದರಂತೆ. ಏನು ನಿಯಮವನ್ನು ಮಾಡಿದ್ದಾರೆ? ಇದಕ್ಕೆ ಸರಿ ಹೋಗಬೇಕಲ್ಲ. ಆ ನಿಯಮಕ್ಕೂ ಇಲ್ಲಿಯ ಪ್ರಕರಣಕ್ಕೂ ಏನು ಸಂಬಂಧ? ಇಲ್ಲಿ ಪ್ರಕರಣ ಏನು? ಈ ವಾಯು ಪ್ರಾಣಗಳನ್ನು ಹೇಳಿದ್ದಾರೆ. ವಾಯುವನ್ನ ಆದಿ ದೈವಿಕವಾಗಿ, ಪ್ರಾಣವನ್ನ ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ. ಅಷ್ಟೇ ಹೊರತು ವಾಯು ಅಂದರೆ ಪ್ರಾಣ, ಪ್ರಾಣ ಅಂದರೆ ವಾಯು, ಇವೆರಡಕ್ಕೂ ಕೂಡ ಯಾವ ಭೇದವೂ ಇರುವುದಿಲ್ಲ. ಆದ್ದರಿಂದ ಏನಿದು? ಇವೆರಡನ್ನು ಒಂದೆಂದು ಉಪಾಸನೆ ಮಾಡಬೇಕು. ಇವೆರಡು ಒಂದೇ ಎಂದು ಉಪಾಸನೆ ಮಾಡಬೇಕು ಅಂತಕ್ಕಂಥ ಒಂದು ಈ ನಮಗೆ ಈ ಮೊಟ್ಟ ಮೊದಲಿಗೆ ಹಾಗೆ ತೋರುತ್ತೆ. ಯಾಕೆ? ಎರಡು ಒಂದೇ ತತ್ವ. ಯಾವುದು? ಪ್ರಾಣ ತತ್ವವೇ ಅಲ್ವಾ? ಏನೂ ಭೇದವಿಲ್ಲ. ಭೇದ ಇರೋದಲ್ಲಿ ಸ್ಥಾನ ಭೇದ ಇರಲಿ ಬಿಡಿ. ಒಬ್ಬ ಮನುಷ್ಯ ಎಲ್ಲ ಇಲ್ಲಿರ್ತಾನೆ, ಇಲ್ಲಿ ಒಂಥರ ಇರ್ತಾನೆ, ಅಲ್ಲಿ ಹೋಗ್ತಾನೆ, ಅಲ್ಲಿ ಒಂಥರ ಇರ್ತಾನೆ. ಒಂದು ಮಾತ್ರಕ್ಕೆ ಮನುಷ್ಯ ಬೇರೆ ಆಗ್ಬಿಡ್ತಾನ? ಏನಿಲ್ಲ. ಅವನ ನಡೆ ನುಡಿ ಎಲ್ಲ ಬೇರೆ ಆಗ್ಬಿಡುತ್ತಾ? ಆಹಾರ ಬೇರೆ ಆಗ್ಬಿಡುತ್ತಾ? ಏನೂ ಆಗೋದಿಲ್ಲ. ಹಾಗೆ ಇಲ್ಲೂ ಕೂಡ ಏನೂ ಆಗೋದಿಲ್ಲ. ಉಪಾಸನೆಯಲ್ಲೂ ಅಷ್ಟೇ ಒಂದೇ ಎಂಬುದಾಗಿ ಮೇಲ್ನೋಟಕ್ಕೆ ಹಾಗೆ ತೋರುತ್ತದೆ. ಆದರೆ ಇದೇ ಸಂದರ್ಭ ಬಂದಾಗ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ತೈತ್ರಿಯ ಸಂಹಿತೆಯಲ್ಲಿ ಈ ಒಂದು ಸಂದರ್ಭ ಬಂದಿದೆ. ಏನದು? ತ್ರಿಧಾತು ಯಾಗ ಅಂತಕ್ಕಂಥದ್ದು. ಅಲ್ಲಿ ಈ ದೇವತೆಗೆ ಪುರೋಡಾಶ ಪ್ರದಾನವನ್ನು ಹೇಳಿದ್ದಾರೆ. ಪುರೋಡಾಶ ಪ್ರದಾನ ಏನು? 3 ಪುರೋಡಾಶವನ್ನ ಯಾವುದು ಏಕಾದಶ ಕಪಾಲಗಳಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ ಇದೇ ಸಂದರ್ಭ ಬಂದಿದೆ. 3 ಪುರೋಡಾಶಗಳನ್ನು ಒಬ್ಬನಿಗೆ ಒಂದೇ ದೇವತೆಯ ಅಥವಾ ಬೇರೆ ಬೇರೆ ದೇವತೆಯ ಕೊಡಬೇಕು. ಯಾಕೆ? ಹೆಸರು ಒಂದೇ, ಒಬ್ಬನೇ ಅದಿದೆ, ಅಲ್ಲಿಯೂ ಅಷ್ಟಿದೆ. ಆದರೆ ಅಲ್ಲಿಯೂ ಕೂಡ ಸ್ಥಾನ ಭೇದದಿಂದ ಬೇರೆ ಬೇರೆ ಹೆಸರುಗಳು. ಅಲ್ಲೂ ಇದೇ ಸಂದರ್ಭ ಬಂದಿದೆ. ಆದರೆ ಅಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ? ಹಾಗೆ ಸ್ಥಾನ ಭೇದದಿಂದ ಇರುವುದರಿಂದ ಇಲ್ಲಿ ತತ್ವ ಒಂದೇ, ಉಪಾಸ್ಯ ದೇವತೆ ಒಂದೇ, ಹವಿಸ್ಸನ ತೆಗೆದುಕೊಳ್ಳುವವನು ಒಬ್ಬನೇ ಇರಬಹುದು. ಆದರೂ ಕೂಡ ಇಲ್ಲಿ 3 ಕೂಡ ಬೇರೆ ಬೇರೆಯೇ.
ಮೂರಕ್ಕೂ ಬೇರೆ ಬೇರೆಯಾಗಿ ಹವಿಸ್ಸನ್ನು ಅರ್ಪಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರಲ್ಲಿ ಯಾರು? ಪೂರ್ವಮೀಮಾಂಸಾ ಶಾಸ್ತ್ರಕಾರರು, ಭಗವಾನ್ ಜೈಮಿನಿಗಳು ಮತ್ತು ಭಗವಾನ್ ಶಬರಸ್ವಾಮಿಗಳು, ಕುಮಾರಿಲ ಭಟ್ಟರು, ಎಲ್ಲ ಪ್ರಭಾಕರರು ಎಲ್ಲರೂ ಕೂಡ ಅದೇ ರೀತಿ ಇಲ್ಲೂ ಕೂಡ ಯಾವ ಒಂದು ಭೇದ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ತಪ್ಪು. ಇಲ್ಲೂ ಕೂಡ ಎರಡು ವಾಯು ಪ್ರಾಣ ಇವೆರಡೂ ಕೂಡ ಬೇರೆ ಬೇರೆಯೇ. ಅದೇನು ಈ ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಒಂದಿರ್ಬೋದು, ಅದು ಬೇರೆ ವಿಚಾರ. ಇಲ್ಲಿ ಹೇಳಿರತಕ್ಕಂಥ ಉಪಾಸನಾ ಭಾಗದಲ್ಲಿ ಇವೆರಡನ್ನೂ ಕೂಡ ಬೇರೆ ಬೇರೆಯಾಗಿ ಮಾಡಬೇಕು ಅನ್ನೋ ಸಿದ್ಧಾಂತ. ಅದಕ್ಕೆ ದೃಷ್ಟಾಂತ ಪ್ರಧಾನವತ್. ಬರೀ ದೃಷ್ಟಾಂತ ಮಾತ್ರ ಈ ಸೂತ್ರದಲ್ಲಿ ಹೇಳಿದ್ದಾರೆ ಭಗವಾನ್ ಬಾದರಾಯಣರು. ಯಾವುದು ಏನು ಹೇಳಲಿಲ್ಲ. ಇವೆಲ್ಲವನ್ನೂ ಕೂಡ ತೆರೆದು ನಮ್ಮ ಮುಂದೆ ಇಟ್ಟಿದ್ದಾರೆ ಭಾಷ್ಯಕಾರರಾದ ಭಗವಾನ್ ಶಂಕರ ಭಗವತ್ ಪೂಜ್ಯಪಾದರು. ನೋಡೋಣ, ಇದರಲ್ಲಿ ಎಲ್ಲ ಭಾಗಗಳು ಆಗಿತ್ತು. ಸಿದ್ಧಾಂತ ಭಾಗವನ್ನು ನಾವು ನೋಡ್ತಾ ಇದ್ವಿ. ಪೂರ್ವ ಪಕ್ಷ ಆಗಿತ್ತು, ಎರಡು ಒಂದೇ ಅಂತ ಹೇಳಿದ್ದ, ವಾಯು ಪ್ರಾಣ ಎರಡು ಒಂದೇ ಅಂತ ಹೇಳಿದ್ದ. ಸಿದ್ಧಾಂತ ಭಾಗವನ್ನು ನಾವು ನೋಡ್ತಾ ಇದ್ವಿ. ಒಂದು 3-4 ಲೈನ್ ಆಗಿತ್ತು ಅಂತ ಕಾಣುತ್ತೆ. ಅದರ ತಾತ್ಪರ್ಯ ಮಾತ್ರ ನೋಡೋಣ. 402ನೇ ಭಾಷ್ಯ ಭಾಗ. ಏವಂ ಪ್ರಾಪ್ತೆ ಬ್ರೂಮಃ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಮಾಡಿದ್ರು. ಏನ್ ಹೇಳಿದ್ರು? ಪೃಥಗೇವ ವಾಯುಪ್ರಾಣು ಉಪಗಂತವ್ಯಂ. ನೋಡಪ್ಪ, ನೀನು ಹೇಳಿದ ಹಾಗೆ ವಾಯುಪ್ರಾಣ ಎರಡು ತತ್ವ ಎಲ್ಲ ಒಂದೇ ಇರಬಹುದು. ಆದರೂ ಕೂಡ ಇಲ್ಲಿ ಪ್ರಕೃತದಲ್ಲಿ ವಾಯುಪ್ರಾಣ ಏನು, ವಾಯು ಮತ್ತೆ ಪ್ರಾಣ ಎರಡೂ ಕೂಡ ಬೇರೆ ಬೇರೆ, ಎರಡನ್ನೂ ಕೂಡ ಬೇರೆ ಬೇರೆ, ಎರಡೂ ಕೂಡ ಬೇರೆ ಬೇರೆ ಉಪಾಸ್ಯಗಳು, ಉಪಾಸ್ಯ ದೇವತೆಗಳು ಎಂಬುದಾಗಿ ಉಪಾಸನೆ ಮಾಡಬೇಕು. ಉಪಗಂತವ್ಯ ತಿಳಿದು ಉಪಾಸನೆ ಮಾಡಬೇಕು. ಯಾತಕ್ಕೆ? ಕಸ್ಮಾತ್ ಅಂದ್ರೆ ಪೃಥಕ್ ಉಪದೇಶ. ಯಾಕೆ ಅಂದ್ರೆ ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ಉಪದೇಶ ಮಾಡಿದ್ದಾರೆ. ಅದೇ ಬೇರೆ ಉಪದೇಶ, ಇದೇ ಬೇರೆ ಉಪದೇಶ. ಹೀಗೆ ಬೇರೆ ಬೇರೆಯಾಗಿ ಉಪದೇಶಿಸಿರುವುದರಿಂದ ಈಗ ನಾವು ಏನು ಬೇರೆ ಬೇರೆಯಾಗಿ ಉಪದೇಶಿಸಿದ್ದಾರೆ? ಯಾವುದದು ಬೇರೆ ಬೇರೆ ಅಂದರೆ ಹೇಗೆ? ಒಂದೇ ತತ್ವ ಇರುವಾಗ ಬೇರೆ ಬೇರೆಯಾಗಿ ಹೇಗೆ ಸಾಧ್ಯ ಅನ್ನೋದನ್ನೆಲ್ಲ ನಾವು ನೋಡ್ಕೋಬೇಕಾಗಿದೆ. ಅದನ್ನ ಭಗವತ್ಪಾದ ಶಂಕರರು ನಮಗೆ ಹೇಳ್ತಾ ಇದ್ದಾರೆ. ನೋಡೋಣ. ಪೃಥಗುಪದೇಶ ಬೇರೆ ಬೇರೆಯಾಗಿ ಉಪದೇಶ ಮಾಡಿರುವುದರಿಂದ ವಾಯುವೇ ಬೇರೆ, ಪ್ರಾಣವೇ ಬೇರೆ. ಏನು ಬೇರೆ ಬೇರೆಯಾಗಿ ಅಂದರೆ ಆಧ್ಯಾನಾರ್ಥೋ ಅಯಂ ಅಧ್ಯಾತ್ಮ ಅಧಿದೈವ ವಿಭಾಗೋಪದೇಶ. ನೋಡಿ, ಈ ಪೃಥಗೋಪದೇಶ ಇದೆಯಲ್ಲ ಅಂದ್ರೆ ಏನು? ವಿಭಾಗ ಮಾಡಿ ಹೇಳಿರತಕ್ಕಂಥದ್ದು. ಇದು ಆಧ್ಯಾತ್ಮಿಕವಾಗಿ ಅಧ್ಯಾತ್ಮ ಅಧಿದೈವ ವಿಭಾಗ, ಆಧ್ಯಾತ್ಮ ಅಲ್ಲ, ಅಧ್ಯಾತ್ಮ ಅಧಿದೈವ ವಿಭಾಗೋಪದೇಶ. ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ವಿಭಜಿಸಿ ಉಪದೇಶ ಮಾಡಿದ್ದಾರಲ್ಲೇ. ಆದ್ದರಿಂದ ಯಾತಕ್ಕೆ ಉಪದೇಶ ಮಾಡಿದ್ದಾರೆ? ಆಧ್ಯಾನಾರ್ಥ ಅಂದ್ರೇನು? ಉಪಾಸನೆಗಾಗಿ ಈ ವಾಯು ಪ್ರಾಣ ಎರಡನ್ನೂ ಕೂಡ ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ವಿಭಜಿಸಿ ಉಪದೇಶಿಸಿದ್ದಾರೆ. ಆಯ್ತು, ಇರ್ಲಿ. ಅದರಿಂದ ಏನಾಯ್ತು ಸ್ವಾಮಿ? ಅದನ್ನು ಹೇಳ್ತೀವಿ ಇವಾಗ. ಅಂದ್ರೆ ಸೋಸತಿ ಅಂದ್ರೆ ಸಹ ಅಸತಿ ಆಧ್ಯಾನ ಪೃಥಕ್ತ್ವೇ ಅನರ್ಥಕ ಏವ ಸ್ಯಾತ್. ಸಹ ಅಂತಂದ್ರೆ ಏನು? ಸಹ ವಿಭಾಗೋಪದೇಶ. ಹೀಗೆ ವಿಭಾಗ ಮಾಡಿ ಹೇಳಿರುವುದು ಯಾವಾಗ ಹೊಂದುತ್ತೆ, ಯಾವಾಗ ಹೊಂದೋದಿಲ್ಲ ಅಂದ್ರೆ ನೋಡಿ, ಹೀಗೆ ವಿಭಾಗ ಮಾಡಿ ಹೇಳಿದ್ದಾರಲ್ಲ, ಅದು ಒಂದು ವೇಳೆ ಈ ಒಂದು ಆಧ್ಯಾನ ಪೃಥಕ್ತ್ವೇ ಅಂದ್ರೇನು? ಈ ಆಧ್ಯಾನ ಅಂದ್ರೆ ಉಪಾಸನೆ ಪೃಥಕ್ತ್ವೇ
ಆಧ್ಯಾನವು ಪೃಥಕ್ತನ ಬೇರೆ ಬೇರೆಯಾಗಿದ್ದರೆ, ಆಧ್ಯಾನವು ಬೇರೆ ಬೇರೆಯಾಗಿದ್ದರೆ ಸಹ ಅಸತಿ ಆಧ್ಯಾನ ಪೃಥಕ್ ಅಂದರೆ ಬೇರೆ ಬೇರೆಯಾಗಿಲ್ಲದಿದ್ದರೆ ಅಂತ ಅರ್ಥ. ಸಹ ಅಸತಿ ಆಧ್ಯಾನ ಪೃಥಕ್ವೇ, ಆಧ್ಯಾನ ಪೃಥಕ್ ಉಪಾಸನೆ ಬೇರೆ ಬೇರೆ ಆಗಿದೆ, ಅಸತಿ ಅಂದರೆ ಹಾಗಿಲ್ಲದಿದ್ದರೆ. ಒಂದು ವೇಳೆ ಬೇರೆ ಬೇರೆಯಾಗಿ ಉಪಾಸನೆಗಳನ್ನು ಹೇಳಿಲ್ಲದೇ ಇದ್ದರೆ, ಅಂದರೆ ವಿಭಜಿಸಿ ಹೇಳಿಲ್ಲದೇ ಇದ್ದರೆ ಆಗೇನಾಗುತ್ತೆ, ಇವೆಲ್ಲ ಅನರ್ಥಕ ಏವ ಸ್ಯಾತ್, ಇವೆಲ್ಲವೂ ಕೂಡ ಅನರ್ಥಕವಾಗಿ ಬಿಡುತ್ತೆ, ಇದಕ್ಕೇನು ಅರ್ಥವೇ ಇರೋದಿಲ್ಲ. ಹಾಗಾಗ್ಬಿಡುತ್ತೆ. ಬೇರೆ ಬೇರೆಯಾಗಿ ಬರುತ್ತೆ, ಬೇರೆ ಬೇರೆಯಾಗಿ ಇದನ್ನ ವಿಭಜಿಸಿ ತಿಳಿಯದೇ ಇದ್ದರೆ ಏನು ಅರ್ಥವೇ ಇರೋದಿಲ್ಲ ಇದಕ್ಕೆ. ಹೇಗೆ? ಅಲ್ಲ ಸ್ವಾಮಿ, ನಾವು ಹೇಳಿದ್ವಲ್ಲ ನಿಮಗೆ. ಏನು ಹೇಳಿದ್ಯಪ್ಪ? ನಾನು ಉಕ್ತಂ ನ ಪೃಥಗ್ ಅನುಚಿಂತನಂ ತತ್ವಾಭೇದಾತ್ ಇತಿ. ಅಲ್ಲ ಸ್ವಾಮಿ, ತತ್ವದಲ್ಲಿ ಯಾವ ಭೇದವೂ ಇಲ್ಲ, ಅದ್ರ ಎಷ್ಟು ಸಾರಿ ನಿಮಗೆ ಹೇಳಿದ್ದೇವೆ ನಾವು. ಆದ್ದರಿಂದ ಏನು ಪೃಥಗ್ ಅನುಚಿಂತನಂ ನ ಪೃಥಗ್ ಉಪಚಿಂತನ, ಪೃಥಗ್ ಬೇರೆ ಬೇರೆಯಾಗಿ ತಿಳಿಯಬೇಕಾದ ಉಪಾಸನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಲ್ಲ ಸ್ವಾಮಿ. ಹೌದಪ್ಪ, ನೀನು ಹೇಳಿದ್ದೆ. ಎರಡೂ ಬೇರೆ ಬೇರೆ ಬೇರೆಯಾಗಿ ತತ್ವ ಒಂದೇ, ಆದ್ದರಿಂದ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕಾದದ್ದೇನೂ ಇಲ್ಲ ಅಂತ ಹೇಳಿದ್ದೆ. ಆದರೆ ಈ ತತ್ವದಲ್ಲಿ ಯಾವ ಭೇದವೂ ಇಲ್ಲ ಎನ್ನುವುದು ನಮ್ಮ ಸಿದ್ಧಾಂತಕ್ಕೆ ಏನೂ ಬಾಧಕವಲ್ಲ. ತತ್ವದಲ್ಲಿ ಯಾವ ಭೇದವೂ ಇಲ್ಲ, ಆದ್ದರಿಂದ ನಿಮ್ಮ ಸಿದ್ಧಾಂತ ಇದೆಯಲ್ಲ, ವಾಯು ಪ್ರಾಣಿಗಳನ್ನು ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಂತ, ಅದು ಸರಿ ಹೋಗಲ್ಲ ಅಂತ ಹೇಳಿದ್ದೆ. ತತ್ವ ಅಭೇದ ಇರೋದ್ರಿಂದ. ಆದರೆ ಈ ತತ್ವ ಅಭೇದ ಅಂತಿದೆಯಲ್ಲ, ತತ್ವದಲ್ಲಿ ಯಾವ ಭೇದವೂ ಇಲ್ಲ ಅನ್ನೋದು, ಇದು ನಮ್ಮ ಸಿದ್ಧಾಂತವಾದ ಎರಡನ್ನು ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಎಂಬ ನಮ್ಮ ಸಿದ್ಧಾಂತಕ್ಕೆ ಏನೂ ಬಾಧೆಯಾಗುವುದಿಲ್ಲ. ಇದರಿಂದ ಏನೂ ಆಗೋದಿಲ್ಲ, ಏನು ದೋಷ ಇಲ್ಲಪ್ಪ. ಹೇಗೆ ಅಂತಂದ್ರೆ ತತ್ವಾಭೇದೇಪಿ ಅವಸ್ಥಾಭೇದಾತ್ ಉಪದೇಶ ಭೇದ ವಶೇನ ಅನುಚಿಂತನ ಭೇದೋಪಪತ್ತೇ. ತತ್ವಾಭೇದ, ತತ್ವದಲ್ಲಿ ಯಾವ ಭೇದವಿಲ್ಲದಿದ್ದರೂ ಕೂಡ, ನೀನು ಹೇಳಿದ್ರೆ ಸರಿಯಾಗಿದೆ, ತತ್ವದಲ್ಲಿ ಯಾವ ಭೇದವಿಲ್ಲದಿದ್ದರೂ ಕೂಡ ಏನಾಗಿದೆ, ಅವಸ್ಥಾಭೇದಾತ್ ಅಂದ್ರೆ ಅವಸ್ಥೆಯಲ್ಲಿ ಭೇದವಿರುವುದರಿಂದ. ಯಾವ ಅವಸ್ಥೆ? ಅವಸ್ಥೆನೇನು ಇದ್ದುಕೊಂಡಿರುವುದು, ಎಲ್ಲಿ ಅಧಿಷ್ಠಾನ, ಎಲ್ಲಿ ಯಾವುದು ಆಶ್ರಯ ಅಂದ್ರೆ ಎಲ್ಲಿ ಅವಸ್ಥಾ ಹೀಗೆ ಭೇದವನ್ನು ಹೇಳಿರುವುದರಿಂದ. ಏನು ಭೇದ? ಹೌದು, ಒಂದು ಆಧ್ಯಾತ್ಮಿಕವಾಗಿ ಅಧ್ಯಾತ್ಮ ದೃಷ್ಟಿಯಿಂದ ಹೇಳಿದ್ದಾರೆ, ಇನ್ನೊಂದು ಆದಿ ದೈವಿಕ ದೃಷ್ಟಿಯಿಂದ ಅಧಿದೈವವಾಗಿ ಹೇಳಿದ್ದಾರೆ. ಎರಡೂ ಕೂಡ ಸ್ಥಾನ ಭೇದ. ಆಧ್ಯಾತ್ಮಿಕವಾಗಿ ಅಂದರೆ ಸ್ಥಾನ ಭೇದ ನಮ್ಮ ಶರೀರದೊಳಗಡೆ, ಆದಿ ದೈವಿಕವಾಗಿ ಅಂದರೆ ಬೇರೆ ಇನ್ನೊಂದು ಸ್ಥಾನ, ಅದೆಲ್ಲ ಸ್ವರ್ಗಲೋಕದಲ್ಲಿ ಅಷ್ಟೇ, ದೇವತೆಗಳ ಮಧ್ಯೆ ಇವನು. ಎರಡೂ ಕೂಡ ಈ ಭೇದ ಇದೆಯಲ್ಲ, ಹಾಗೆ ಅವಸ್ಥಾಭೇದವಿರುವುದರಿಂದ ಅವಸ್ಥಾಭೇದವನ್ನು ಉಪದೇಶ ಮಾಡಿರುವುದರ ಕಾರಣದಿಂದ ಅನುಚಿಂತನ ಭೇದ ಉಪಪತ್ತೇ. ಅನುಚಿಂತನದಲ್ಲಿ ಅಂದ್ರೇನು? ಉಪಾಸನೆಯಲ್ಲಿ ಭೇದವನ್ನ ನಾವು ಹೇಳಿರುವುದು ಸರಿಯಾಗಿ ಹೊಂದುತ್ತದೆ. ನೀ ಹೇಳಿದೆ ತತ್ವದಲ್ಲಿ ಯಾವ ಭೇದ ಸರಿ, ಆದರೆ ಅವಸ್ಥಾ ಭೇದವಿರುವುದರಿಂದ ಇದು ನಾವು ಹೇಳಿರುವುದೇ ಸರಿ ಅಂತ ಹೇಳಿ ಮುಂದೆ ಹೇಳ್ತಾರೆ. ಶ್ಲೋಕೋಪನ್ಯಾಸಸ್ಯ ಚ ತತ್ವ ಅಭೇದ ಅಭಿಪ್ರಾಯೇಣ ಉಪಪದ್ಯಮಾನಸ್ಯ ಪೂರ್ವೋದಿತ ಧ್ಯೇಯ ಭೇದ ನಿರಾಕರಣ ಸಾಮರ್ಥ್ಯಾಭಾವ. ಇದೊಂದು ನ್ಯಾಯ ನೋಡಿ. ಇದರ ಅನ್ವಯನು ತತ್ವ ಅಭೇದ ಅಭಿಪ್ರಾಯೇಣ ಅಪಿ ಉಪಪದ್ಯಮಾನಸ್ಯ ಶ್ಲೋಕೋಪನ್ಯಾಸಸ್ಯ ಅಂತ ಅನ್ವಯ. ಅಂದ್ರೇನು? ತತ್ವ ಅಭೇದ, ತತ್ವದಲ್ಲಿ ಯಾವ ಭೇದವೂ ಇಲ್ಲ ಎಂಬ ಅಭಿಪ್ರಾಯದಿಂದ ಹೇಳಿರುವ ಈ ಶ್ಲೋಕ ಇದೆಯಲ್ಲ, ಯಾವುದು? ಎರಡು ವಾಯು ಸಂವರ್ಗವಿದೆಯಲ್ಲ, ಒಂದಿದೆಯಲ್ಲ ಮಂತ್ರ ಹೇಳಿದ್ರಲ್ಲ, ಅದು
ಆ ಶ್ಲೋಕ ಹೇಳಿ ಉಪನಿಷತ್ತಲ್ಲಿ ಹೇಳಿದ್ದಲ್ಲ ಮಂತ್ರ, ಅದು ಏನಾಗಿದೆ, ಭೇದ ನಿರಾಕರಣ ಸಾಮರ್ಥ್ಯ. ನೀವು ಹೇಳಿದ್ರಲ್ಲ ಭೇದವಿಲ್ಲ, ಎರಡು ಒಂದೇ ಅಂತ. ಇದನ್ನ ಸಮರ್ಥನೆ ಮಾಡುವುದಕ್ಕೆ ಅದಕ್ಕೆ ಸಾಮರ್ಥ್ಯಾಭಾವ, ಸಾಮರ್ಥ್ಯವಿರುವುದಿಲ್ಲ. ಅಂದ್ರೆ ಏನು, ನಿಂದು ಆರ್ಗ್ಯುಮೆಂಟ್ ಇರಬಹುದು, ನಮ್ಮದು ಆರ್ಗ್ಯುಮೆಂಟ್ ಇದೆ, ನಿನ್ನದು ವಾದ ಇದೆ, ನಮ್ಮದು ವಾದ ಇದೆ. ಆದರೆ ನಿನ್ನ ವಾದವು ನಮ್ಮ ಸಿದ್ಧಾಂತವನ್ನ ಅಲ್ಲಗಳೆಯುವುದಕ್ಕಾಗಲಿ ನಿರಾಕರಣೆ ಮಾಡುವುದಕ್ಕಾಗಲಿ ತೆಗೆದು ಹಾಕುವುದಕ್ಕಾಗಲಿ ನಿನ್ನ ವಾದ ಇದೆಯಲ್ಲ ಅದು ಸಮರ್ಥವಾಗಿಲ್ಲ. ನಿನ್ನ ವಾದ ಏನು, ತತ್ವದಲ್ಲಿ ಯಾವ ಭೇದವೂ ಇಲ್ಲ ಆದ್ದರಿಂದ ಒಂದೇ ಅಂತ ಹೇಳಿದೆಯಲ್ಲ, ಅದು ನಮ್ಮ ವಾದವನ್ನು ನಿರಾಕರಣೆ ಮಾಡುವುದಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಆ ವಾದಕ್ಕೆ ನಿನ್ನ ಹತ್ರ ನಿಂದೇನು, ನಿಂದು ವೀಕ್ ಆರ್ಗ್ಯುಮೆಂಟ್. ಏನ್ ಮಾಡಿದ್ರು, ಜಡ್ಜು ತೀರ್ಪು ಕೊಟ್ಬಿಟ್ರು, ನೋಡಪ್ಪ ನಿನ್ನ ವಾದ ಇವರ ವಾದವನ್ನ ತೆಗೆದು ಹಾಕುವುದಕ್ಕೆ ಯಾವ ಕಾರಣವೂ, ನಿನ್ನ ವಾದ ತುಂಬಾ ವೀಕ್ ಆಗಿದೆ, ಇವರ ವಾದ ಸರಿಯಾಗಿದೆ, ಆ ಜಡ್ಜ್ಮೆಂಟ್ ಕೊಡ್ಬಿಟ್ರು. ಏನಾಗಿದೆ ಇಲ್ಲಿ, ಈ ಒಂದು ತತ್ವ ಅಭೇದ, ತತ್ವದಲ್ಲಿ ಯಾವ ಭೇದವೂ ಇಲ್ಲ ಎಂಬ ಅಭಿಪ್ರಾಯದಿಂದ ಹೇಳಿದ್ದರೂ ಕೂಡ ನಮ್ಮ ಒಂದು ಇದ್ರ ಯಾವುದರಿಂದ ಈ ಧ್ಯೇಯ ಇದೆಯಲ್ಲ, ಪೂರ್ವೋದಿತ ಧ್ಯೇಯ, ನಮ್ಮ ಭೇದ ಪೂರ್ವೋಧ್ಯೇನು ಇಲ್ಲ, ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು. ಧ್ಯೇಯ ಅಂದ್ರೆ ಉಪಾಸ್ಯ ವಸ್ತು, ಉಪಾಸ್ಯ ಯಾವುದು, ವಾಯುಪ್ರಾಣ, ಅದು ಭೇದ. ಆ ಭೇದವನ್ನ ನಿರಾಕರಣ ಸಾಮರ್ಥ್ಯ ಅಭಾವ. ನಾವು ಭೇದವನ್ನು ಹೇಳಿದ್ದೇವೆ ಬೇರೆ ಬೇರೆ, ಅದನ್ನ ನಿರಾಕರಣೆ ಮಾಡುವುದಕ್ಕೆ ನಿಮ್ಮ ಒಂದು ಯುಕ್ತಿಗೆ ಸಾಮರ್ಥ್ಯವಿಲ್ಲ. ಸ ಯಥೈಷಾಂ ಪ್ರಾಣಾನಾಂ ಮಧ್ಯಮ ಪ್ರಾಣ ಏವಂ ಏತಾಸಾಂ ದೇವತಾನಾಂ ವಾಯು ಅಂತಂದ್ರು. ಇಲ್ಲಿ ಈ ಒಂದು ಬೃಹದಾರಣ್ಯಕದ ವಾಕ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಏನ್ ಹೇಳ್ತಾ ಇದ್ದಾರೆ, ಬೃಹದಾರಣ್ಯಕ ಒಂದೇ ಇದ್ರಲ್ಲಿ ಬಂದಿರೋದು, ಅಧ್ಯಾಯದಲ್ಲಿ ಬಂದಿರತಕ್ಕಂಥ 5ನೇ ಬ್ರಾಹ್ಮಣದಲ್ಲಿ ಬಂದಿರುತ್ತೆ. ಪ್ರಾಣ ಅಲ್ಲೂ ಅಷ್ಟೇ, ಸ ಯಥಾ ಯೇಷಾಂ ಪ್ರಾಣಾನಾಂ ಮಧ್ಯಮ ಪ್ರಾಣ. ಏನು ಯೇಷಾಂ ಪ್ರಾಣಾನಾಂ ಮಧ್ಯಮ ಪ್ರಾಣ ಅಂದ್ರೇನು, ಅಲ್ಲಿ ಆ ಸಂದರ್ಭ ಏನು ಬರ ಸ್ವಲ್ಪ ನಾವು ಜ್ಞಾಪಕ ಮಾಡ್ಕೋಬೇಕು. ನೋಡಿ, ಆಧ್ಯಾತ್ಮಿಕವಾಗಿರತಕ್ಕಂತಹ ವಾಕ್ಯ ಮೊದಲಾದ ಪ್ರಾಣಗಳಲ್ಲಿ, ವಾಕು ಅಂತಕ್ಕಂಥದ್ದು 5 ಪ್ರಾಣಗಳನ್ನು ಹೇಳಿದ್ರು. ಅದು ಇಂದ್ರಿಯಗಳನ್ನ, ವಾಗೇಂದ್ರಿಯ, ಶ್ರೋತ್ರೇಂದ್ರಿಯ ಮತ್ತೆ ಎಂಥವನ್ನ ಜ್ಞಾನೇಂದ್ರಿಯಗಳನ್ನ, ಅದನ್ನ ಆ ಪ್ರಾಣಗಳಲ್ಲಿ ಮುಖ್ಯ ಪ್ರಾಣನು ಏನನ್ನ ಕಥೆ ಮೊದಲೇ ಹೇಳಿದ್ ನಾವು ನೋಡಿದ್ವಲ್ಲ ಆ ಕಥೆನ, ಅದೆಲ್ಲ ಏನ್ ಮಾಡ್ತು, ನಾನು ಮಾತಾಡ್ತಾನೆ ಇರ್ತೀನಿ, ನಾನು ಕೇಳ್ತಾನೆ ಇರ್ತೀನಿ, ನಾನು ನೋಡ್ತಾನೆ ಇರ್ತೀನಿ ಅಂತ ನಮಗೆ ಸ್ವಾತಂತ್ರ್ಯ ಅಂತ ಬಹಳ ಕುಣಿದಾಡ್ತಾ ಇದ್ವು. ಆಗ ಮೃತ್ಯು ಬಂದ, ಅಲ್ಲಿಗೆ ಮೃತ್ಯು ಬಂದು ಏನ್ ಮಾಡ್ಬಿಟ್ಟ, ಎಲ್ಲರ ಸಾಮರ್ಥ್ಯವನ್ನು ಕೂಡ ಕುಂಠಿತಗೊಳಿಸಿ ಬಿಟ್ಟ. ಎಲ್ಲ ವೀಕ್ ಆಗೋಗ್ಬಿಟ್ರು. ಏನು ನಾನು ಮಾತಾಡ್ತಾನೇ ಇರ್ತೀನಿ ಅಂತ ಹೇಳಿದಂತಹ ವಾಕು ಏನು ಕ್ಷೀಣ ಆಗೋಯ್ತು. ಅಯ್ಯೋ ಏನು ಆಗ್ತಾ ಇಲ್ವಲ್ಲ ಶುರುವಾಗೋಯ್ತು. ಹೀಗೆ ಶ್ರೋತ್ರ ಎಲ್ಲರೂ ಆವಾಗ ಏನ್ ಮಾಡ್ತು, ಇವು ಮುಖ್ಯ ಪ್ರಾಣ, ನಾವು ಅವನಂತೆ ಆಗ್ಬಿಡೋಣ, ನಮ್ಗೆ ಒಟ್ಟು ಸಾಮರ್ಥ್ಯ ಬರುತ್ತೆ ಅಂದ್ರು, ಅದು ಕಥೆ. ಅದು ಏನಾಯ್ತು, ಆದರೆ ಆ ವಾಕು ಇದೆಯಲ್ಲ ಅದರಲ್ಲಿ ಮುಖ್ಯ ಪ್ರಾಣ ಮಾತ್ರ ಆ ಮೃತ್ಯುವಿನ ಬಲೆಗೆ ಸಿಲುಕದಿಲ್ಲ. ಆದ್ದರಿಂದ ಮುಖ್ಯ ಪ್ರಾಣ, ನೋಡ್ರಿ ಅವನು ಬಹಳ ಹೆಚ್ಚು, ನಾವು ಅವನಂತೆ ಆಗ್ಬಿಡೋಣ ಅಂತ ಬಂದ್ರು ಇವರು. ಮುಖ್ಯ ಪ್ರಾಣ ಏನ್ ಮಾಡ್ದ, ಸಿಲುಕ್ತಿಲ್ಲ ಬಲೆಗೆ, ಮೃತ್ಯುವಿನ ಬಲೆಗೆ. ಅಂದರೆ ಯಾವುದೊಂದು ಮೃತ್ಯು ಪ್ರಾಣ, ಪ್ರಾಣ ಅಂತಕ್ಕಂಥದ್ದು ಆದಿ ದೈವಿಕವಾಗಿ ಅಗ್ನಿ, ಆದಿ ದೈವಿಕವಾಗಿ ಅಗ್ನಿ, ಇಲ್ಲಿ ಆದಿ ದೈವಿಕವಾಗಿ ಇಲ್ಲಿ ಮುಖ ಅಂತ ಅಗ್ನಿ ವಾಗ್ಭೂತ ಮುಖಂ ಪ್ರಾವಿಶೇತು ಅಂತ. ಇಲ್ಲಿ ಆಧ್ಯಾತ್ಮಿಕವಾಗಿ ಪ್ರಾಣ, ಆದಿ ದೈವಿಕವಾಗಿ ವಾಯು. ಹೀಗೆ ಆ ವಾಯು ಏನ್ ಮಾಡ್ತಾನೆ,
ಅದು ಅವನೇ ಮುಖ್ಯ ಪ್ರಾಣ ತಾನೆ. ಅವನು ಮೃತ್ಯುವಿನ ಹಿಡಿತಕ್ಕೆ ಸಿಲುಕದೆ ಹೋಗ್ಬಿಡ್ತಾನೆ ವಾಯು. ಹೀಗೆ ಈ ವಾಯು ಅಂತ ಇದೆಯಲ್ಲ, ಅವನನ್ನ ಈ ಮೃತ್ಯುವಿಗೆ ಸಿಲುಕದೆ ಹೇಗೆ ಆದಿ ದೈವಿಕವಾದ ಅಗ್ನಿಯೇ ಮೊದಲಾದವರಲ್ಲಿ, ದೈವಿಕವಾಗಿ ನೋಡಿದಾಗ ಅಗ್ನಿವಾಯು ಮತ್ತೆ ಅಪ್ಪು ಪೃಥ್ವಿ, ಇದರಲ್ಲಿ ವಾಯು ಮಾತ್ರ ಹಿಡಿದಿಲ್ಲ. ಮತ್ತೆ ಆಧ್ಯಾತ್ಮಿಕವಾಗಿ ವಾಕ್ಕು, ಅದರಲ್ಲಿ ಮುಖ್ಯ ಪ್ರಾಣ. ಎರಡನ್ನೂ ಕೂಡ ಉಪಮಾನ ಉಪಮೇಯದಿಂದ ಅದರಂತೆ, ಹೇಗೆ ಅದರಂತೆ ಇದು ಅಂತ ಎರಡನ್ನೂ ಕೂಡ ಉಪಮಾನ ಉಪಮೇಯ ಭಾವದಿಂದ ಹೇಳಿರುವುದರಿಂದ ಏನಾಗುತ್ತೆ, ಎರಡು ಬೇರೆ ಬೇರೆ ಅಂತ ಸ್ಪಷ್ಟವಾಗುತ್ತೆ. ಯಾಕೆ ಅಂದರೆ ನೋಡಿ, ಚಂದ್ರನಂತೆ ಮುಖವುಳ್ಳವನು, ನಾವು ಶಂಕರ ಭಗವತ್ಪಾದ ಹೇಳ್ತೇವೆ, ಹೋಗ್ತಾನೆ. ಹಾಗೆ ಈ ಚಂದ್ರನಂತೆ ಇರುವವನು ಅಂತೆಲ್ಲ ಉಪಮಾನ ಉಪಮೇಯ ಅಂದ್ರೇನು, ಚಂದ್ರ ಬೇರೆ ಇವ್ರ ಮುಖ ಬೇರೆ. ಹಾಗೆ ಎರಡು ಉಪಮಾನ ಎರಡು ಒಂದಾಗೋರು ಸಾಧ್ಯನೇ ಇಲ್ಲ. ಇಲ್ಲೂ ಕೂಡ ಅದೇ ರೀತಿ ಉಪಮಾನ ಉಪಮೇಯ ಭಾವದಿಂದ ಯಾವ ರೀತಿ ಆಧ್ಯಾತ್ಮಿಕವಾಗಿ ವಾಕ್ಯ ಮೊದಲಾದ ಪ್ರಾಣಗಳಲ್ಲಿ ಮುಖ್ಯ ಪ್ರಾಣ ಮೃತ್ಯುವಿಗೆ ಸಿಲುಕದೆ ಉಳಿದನು, ಅದೇ ರೀತಿ ಆದಿ ದೈವಿಕವಾಗಿ ಅಗ್ನಿಯೇ ಮೊದಲಾದವರಲ್ಲಿ ವಾಯುವು ಮೃತ್ಯುವಿನ ಹಿಡಿತಕ್ಕೆ ಸಿಲುಕದೆ ಇರುತ್ತಾನೆ ಅಂತ ಹೇಳಿ. ಅಂದ್ರೇನು, ಆಧ್ಯಾತ್ಮಿಕವಾಗಿ ವಾಕ್ಕು ಆ ಮುಖ್ಯ ಪ್ರಾಣ, ಆದಿ ದೈವಿಕವಾಗಿ ಈ ಒಂದು ವಾಯು, ಇವನ್ನ ಉಪಮಾನ ಉಪಮೇಯ. ಅಲ್ಲಿ ಮುಖ್ಯ ಪ್ರಾಣನಂತೆ, ಇಲ್ಲಿ ವಾಯು ಹಿಡಿತಕ್ಕೆ ಸಿಕ್ಕಲಿಲ್ಲ ಇಬ್ರುವೆ ಅಂಥೇಳಿ, ಅಂತೆ ಅಂತ ಹೇಳಿ ಅಂತೆ ಅಂತ ಹೇಳಿರುವುದರಿಂದ ಮುಖ್ಯ ಪ್ರಾಣನೇ ಬೇರೆ, ವಾಯುವೇ ಬೇರೆ ಸ್ಪಷ್ಟವಾಗಿದೆ ಇದು. ಮತ್ತು ಹೇಗಿದೆ, ಏತಾಸಾಂ ದೇವತಾ, ಅದೇ ಯಥೈಷಾಂ ಪ್ರಾಣನ ಮಧ್ಯಮ ಪ್ರಾಣ ಏವ ಏತಾಸಾಂ ದೇವತಾನ ವಾಯು. ಅಂದರೆ ಅಲ್ಲಿ ವಾಯು ಮಧ್ಯಮ ಪ್ರಾಣ ಮಧ್ಯಮ ಪ್ರಾಣ ಮುಖ್ಯ ಪ್ರಾಣ ಇರುವಂತೆ ಇಲ್ಲಿ ದೇವತೆಗಳಲ್ಲಿ ವಾಯು ಇದ್ದಾನೆ ಅಂತ ವಿಭಜಿಸಿ ಉಪಮಾನ ಉಪಮೇಯ ಅಂತ ಹೇಳಿದ್ದಾರೆ. ಉಪಮಾನ ಉಪಮೇಯ ಕರಣಾತ್ ಏತೇನ ವ್ರತೋಪದೇಶೋ ವ್ಯಾಖ್ಯಾತಃ. ಈ ರೀತಿ ವ್ರತೋಪದೇಶ, ವ್ರತ ಅಂದರೆ ಒಂದು ಸಂಕಲ್ಪ, ಅದರ ಉಪದೇಶವನ್ನು ಹೇಳಿದ್ದಾರೆ. ಮತ್ತು ಏಕಮೇವ ವ್ರತಂ ಇತಿ ಚ ಏವಕಾರೋ ವಾಗಾದಿವ್ರತ ನಿವರ್ತನೇನ ಪ್ರಾಣವ್ರತ ಪ್ರತಿಪತ್ಯರ್ಥ. ಈಗ ಒಂದೊಂದಕ್ಕೂ ಉಪಾಸನೆಗೆ ಅದನ್ನ ಬೇರೆ ಬೇರೆಯಾಗಿ ಹೇಳಿದ್ದಾರೆ ಅಂತನ್ನುವುದಕ್ಕೇನು ನೋಡಿ, ನೀವು ಆಧ್ಯಾತ್ಮಿಕವಾಗಿ ಮುಖ್ಯ ಪ್ರಾಣನನ್ನು ಉಪಾಸನೆ ಮಾಡ್ತಾ ಇದ್ದರೆ ಆಗ ಅಲ್ಲಿ ಹೇಳಿದ್ರು ಏಕ, ಒಬ್ಬನೇ ಒಬ್ಬನು, ಇವನೊಬ್ಬನೇ ಅಂತ ಹೇಳಿದ್ರು. ಅಲ್ಲಿ ಏನು ಹೇಳಿದ್ರು, ವಾಯುವನ್ನೇನು ಸೇರಿಸ್ಕೋಬೇಕಾದಿಲ್ಲ, ಇವನೊಬ್ಬನೇ. ಅಲ್ಲಿ ಹೇಳಿದ್ರು ನೀವು ಇನ್ನೊಂದು ಆದಿ ದೈವಿಕವಾಗಿ ಉಪಾಸನೆ ಮಾಡ್ತಾ ಇದ್ದಾಗ ಅಲ್ಲೂ ಅಷ್ಟೇ ಅವನೊಬ್ಬನೇ, ಅದೇನು ಇವನಿಲ್ಲ ಅಂತ ಹೇಳಿ ನೋಡಿ. ಇಲ್ಲ, ಏಕಮೇವ ವ್ರತಂ ಇತಿ ಚ ಏವಕಾರೋ ವಾಗಾದಿ ವ್ರತ ನಿವರ್ತನೇನ. ಅಂದ್ರೇನು, ಈ ವಾಗಾದಿ ವ್ರತ ನಿವರ್ತನೇನ ಒಂದನ್ನು ಮಾಡಬೇಕು ಅಂತ ಹೇಳಿದ್ದು ಯಾಕೆ ಅಂದರೆ, ಈ ವಾಕ್ಯ ಮುಂತಾದ ವ್ರತಗಳನ್ನು ಅದನ್ನು ಬೇರ್ಪಡಿಸಿ ಇಲ್ಲಿ ಏನು ಆಧ್ಯಾತ್ಮಿಕವಾಗಿ ಮಾಡುವಾಗ ಪ್ರಾಣವ್ರತವನ್ನೇ ಹಿಡಿಬೇಕು, ಆದಿ ದೈವಿಕವಾಗಿ ಮಾಡುವಾಗ ಇದನ್ನು ಬಿಟ್ಬಿಡ್ಬೇಕು, ವಾಯುವನ್ನು ಹಿಡಿಬೇಕು. ಹಾಗೆ ಎರಡದ್ದು ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಮತ್ತು ಭಗ್ನವ್ರತಾನಿ ವಾಗಾದೀನಿ ಉಕ್ತಾನಿ ತಾನು, ಇದು ಕಥೆ. ಭಗ್ನವ್ರತ ಅಂದರೆ ಅವರು ತಮ್ಮ ಕೆಲಸ ಮಾಡೋದಕ್ಕೆ ಅಶಕ್ತರಾಗ್ಬಿಟ್ರು. ವಾಗಾದೀನಿ ಅವರು ತಾನೇ ಮೃತ್ಯು ಶ್ರಮಭೂತ್ವ ಉಪಮೆ, ಅವನ ಮೃತ್ಯು ಏನು ಮಾಡ್ದ, ಅವನನ್ನು ಶ್ರಮ ರೂಪದಿಂದ ಅವನನ್ನು ಹಿಡಿದಾಕ್ತಾ, ಏನು ವಾಕ್ಕು ಶ್ರಮಗೊಂಡಿತು, ಕ್ಷೀಣ ಆಗೋಯ್ತು, ಎಲ್ಲ ಹೀಗೆ. ಮತ್ತು ಇಲ್ಲಿ ಭೂತ್ವಪೆ ಇದಿಷ್ಟು ಉದಾಹರಣೆಗೆ ಹೇಳಿದ್ದಾರೆ. ವಾಯುವ್ರತ ನಿವೃತ್ತ್ಯರ್ಥ, ಇಲ್ಲಿ ವಾಯುವ್ರತ ಬಿಟ್ಟು ಬಿಡಬೇಕು ಅಂತ ಹೇಳಲಿಲ್ಲ, ಇದೂ ಇರಲಿ ಅದು. ಅಂದರೆ ಎರಡಕ್ಕೂ ಬೇರೆ ಬೇರೆ, ಎರಡಕ್ಕೂ ಬೇರೆ ಬೇರೆ ಫಲ. ಇದು ಬಿಡಬೇಕು ಅಂತೇನು ಹೇಳಲಿಲ್ಲ. ಇದು ಆಧ್ಯಾತ್ಮಿಕವಾಗಿ ಉಪಾಸನೆ, ಆದಿ ದೈವಿಕವಾಗಿ ಆ ಉಪಾಸನೆ, ಉಪಾಸಕನ ಇಚ್ಛೆಗೆ ಅನುಗುಣವಾಗಿ ಆ ಉಪಾಸನೆ ಅಷ್ಟೆ. ಮತ್ತೆ
ಅಥಾತೋ ವರ್ತ ಮೀಮಾಂಸ. ಇಲ್ಲಿ ಇನ್ನು ವ್ರತಮೀಮಾಂಸೆ, ವ್ರತವನ್ನು ಕುರಿತು ಮೀಮಾಂಸೆ ವಿಚಾರ ಮಾಡುತ್ತೇವೆ ಅಂತ ಹೇಳಿ ತುಲ್ಯವತ್ ವಾಯು ಪ್ರಾಣಯೋ ಅಭಗ್ನವ್ರತತ್ವಸ್ಯ ನಿರ್ಧಾರಿತತ್ವ. ಈ ವಾಯು ಪ್ರಾಣ ಎರಡನ್ನೂ ಕೂಡ ಅಭಗ್ನವ್ರತತ್ವಸ್ಯ, ಇವುಗಳು ಮೃತ್ಯುವಿನಿಂದ ಭಗ್ನವಾಗಲಿಲ್ಲ ಎಂಬುದಾಗಿ ನಿರ್ಧರಿಸಿದ್ದಾರೆ. ಎರಡೂ ಆಧ್ಯಾತ್ಮಿಕವಾಗಿ ಪ್ರಾಣ ಮೃತ್ಯುವಿಗೆ ವಶವಾಗಲಿಲ್ಲ, ಮತ್ತೆ ಆದಿ ದೈವಿಕವಾಗಿ ವಾಯು ವಶನಾಗಲಿಲ್ಲ. ಎರಡೂ ಕೂಡ ಅಭಗ್ನವ್ರತತ್ವ ನಿರ್ಧಾರ ಮಾಡ. ಮತ್ತು ಏಕಮೇವ ವ್ರತಂ ಚರೇತ್, ಒಂದೇ ವ್ರತವನ್ನು ಮಾಡಬೇಕು ಅಂಥೇಳಿ ಇದೇ ಬೇರೆ ಅದೇ ಬೇರೆ, ಅದು ಮಾಡುವಾಗ ಇದಿಲ್ಲ, ಇದು ಮಾಡುವಾಗ ಅದಿಲ್ಲ, ಈ ಎರಡೂ ಬೇರೆ ಬೇರೆ ಅಂತ ಏನಾಗಿದೆ ಕಂಠೋಕ್ತವಾಗಿ ಗೊತ್ತಾಗ್ತಾ ಇದೆಯಪ್ಪ. ನಿನ್ನ ವಾದ ಇದೆ, ನಿನ್ನ ವಾದ ಒಂದೇ ತತ್ವದಲ್ಲಿ ಯಾವ ಭೇದ ಇಲ್ಲ. ಆದರೆ ಈ ಯುಕ್ತಿಯನ್ನ ತೆಗೆದು ಹಾಕುವುದಕ್ಕೆ ನಿನ್ನ ವಾದಕ್ಕೆ ಸಾಮರ್ಥ್ಯವಿಲ್ಲ ಮತ್ತು ಹೇಳಿ ತೇನ ಏತಸ್ಯೈ ದೇವತಾಯೇ ಸಾಯುಜ್ಯಂ ಸಾಲೋಕ್ತಾಂಶ. ಈಗ ಇವನಿಗೆ ಒಂದು ಫಲ, ಇವನಿಗೆ ಸಾಲೋಕ್ಯ ಸಾಯುಜ್ಯ ಅಂತಕ್ಕಂಥದ್ದು ಈ ವಾಯು ಪ್ರಾಪ್ತಿ ಅಂದರೆ ಆದಿ ದೈಹಿಕವಾಗಿ ಉಪಾಸನೆ ಮಾಡಿದ್ದಕ್ಕೆ ಫಲವನ್ನು ಹೇಳಿದ್ದಾರೆ. ಸಮನೋಜಯತಿ ವಾಯುವ್ರತಂ ಅನಿರ್ವರ್ತಿತಂ ದರ್ಶಯತಿ ಇತಿ ವಾಯುಪ್ರಾಪ್ತಿಂ ಫಲಂ ಬ್ರುವನ್ ವಾಯುವ್ರತಂ ಅನಿವರ್ತಿತಂ ದರ್ಶಯತಿ. ವಾಯುವ್ರತವನ್ನು ನಾವು ನಿವರ್ತನ ಅಂದರೆ ತೆಗೆದು ಹಾಕಬೇಕಾದಿಲ್ಲ, ಅನಿವರ್ತಿತ ದರ್ಶಯತಿ ಅಂಥೇಳಿ. ದೇವತಾ, ಇಲ್ಲಿ ದೇವತೆ ಅಂತಂದರೆ ಈ ಏತಸ್ಯ ದೇವತಾಯೇ ಅಂತಿದೆಯಲ್ಲ, ದೇವತಾ ಅಂದರೆ ಇಲ್ಲಿ ವಾಯು ಸ್ಯಾತ್, ವಾಯು ಅಂತಲೇ ತಗೊಳ್ಬೇಕು. ಯಾಕೆ? ಅಪರಿಚ್ಛಿನ್ನಾತ್ಮಕತ್ವ ಪ್ರೇಕ್ಷಿತತ್ವ. ಅಪರಿಚ್ಛಿನ್ನಾತ್ಮಕತ್ವ ಅಂದರೆ ಈ ವಾಯು ಏನಾಗದ, ಅವನು ಪರಿಚ್ಛಿನ್ನನಾಗಲಿಲ್ಲ. ಯಾಕೆ? ಮೃತ್ಯುವಿನ ಹೊಡೆತಕ್ಕೆ ಸಿಕ್ಕಲಿಲ್ಲ. ಮೃತ್ಯುವಿನ ಹೊಡೆತ ಸಿಕ್ಬಿಟ್ಟಿದ್ರೆ ಪರಿಚ್ಛಿನ್ನ ಆಗ್ಬಿಡೋನು, ಸಿಕ್ಕದಿಲ್ಲ. ಆದ್ದರಿಂದ ನಾವು ಉಪಾಸನೆ ಮಾಡಬೇಕಾದ್ರೆ ಏನು ಮಾಡಬೇಕು? ಯಾವುದೋ ಒಂದು ಅಪರಿಚ್ಛಿನ್ನ ತತ್ವವನ್ನು ಉಪಾಸನೆ ಮಾಡಬೇಕು, ತಾನೆ? ಪರಿಚ್ಛಿನ್ನ ತತ್ವ ಉಪಾಸನೆ ಅದೇ ನಶ್ವರ, ನಮಗೆ ನಾವು ಉಪಾಸನೆ ಮಾಡಿದ ಪ್ರಯೋಜನ ಅದನ್ನು. ಆದರೆ ಅಪರಿಚ್ಛಿನ್ನಾತ್ಮಕ ಯಾವುದು ಅಪರಿಚ್ಛಿನ್ನ ಸ್ವರೂಪವಾಗಿದೆಯೋ ಅದನ್ನು ಆಪ್ತು ಪ್ರೇಪ್ಸಿತತ್ವ. ಪ್ರೇಪ್ಸಿತಂ ಅಂತಂದರೆ ಆಪ್ತುಂ ಇಷ್ಟಂ, ಈಪ್ಸಿತಂ ಪ್ಲಸ್ ಈಪ್ಸಿತಂ ಪ್ರೇಪ್ಸಿತಂ, ಇದು ರೂಪ. ಆಪ್ತುಂ ಇಷ್ಟಂ ಈಪ್ಸಿತಂ. ಅಂದರೆ ಪ್ರಕರ್ಷೇಣ, ಅದಕ್ಕೆ ಸ್ವಲ್ಪ ಬಲ ಕೊಟ್ಟು ಪ್ರಕರ್ಷೇಣ ಈಪ್ಸಿತ ಪ್ರೇಪ್ಸಿತಂ. ಪ್ರೇಪ್ಸಿತತ್ವ ಅಂದರೆ ಭಾವ ಪಂಚಮಿ ವ್ಯಕ್ತಿ ಅಂತ. ಎಲ್ಲರೂ ಕೂಡ ಒಂದು ಅಪರಿಚ್ಛಿನ್ನ ಸ್ವರೂಪವನ್ನು ಪಡೆಯುವುದಕ್ಕೆ ಇಷ್ಟಪಡ್ತಾರಲ್ವ, ಹಾಗೆ. ಮತ್ತೆ ಪುರಸ್ತಾತ್ ಪ್ರಯೋಗ ಅಚ್ಚ, ಮತ್ತೆ ಮುಂದೆ ಹೇಳುವಿದೆ. ಸೈಶಾನಂತಸ್ತಮಿತ ದೇವತಾಯದ್ವಾಯು, ಈ ದೇವತೆ ಇದೆಯಲ್ಲ ಇದು ಅನಸ್ತಮಿತ. ಸೈಷಾ ಅನಸ್ತಮಿತ ದೇವತಾಯದ್ವಾಯು, ಇವರು ಅಸ್ತಮಿತ ಅಂದರೆ ಇದು ಈ ಪ್ರಾಣ ವಾಯು ಇದೆಯಲ್ಲ, ವಾಯು ಅದು ಅನಸ್ತಮಿತ ದೇವತಾ. ವಾಯು ದೇವತೆ, ಇಲ್ಲಿ ಆಧ್ಯಾತ್ಮಿಕವಾಗಿ ದೇವತೆ. ಇದು ಅನಸ್ತಮಿತ ಅಂದರೆ ಇದು ಪರಿಚ್ಛಿನ್ನವಾದ ತತ್ವವಲ್ಲ. ಅಸ್ತಮಿತ ಅಂದರೆ ವಿಕಾರವಾಗತಕ್ಕಂಥದ್ದು ಪರಿಚ್ಛಿನ್ನ, ಅನಸ್ತಮಿತ. ತಥಾ ತೌ ವಾಯೇತೌ ದ್ವೌ ಸಂವರ್ಗೋ ವಾಯುದೇವ ದೇವೇಶು ಪ್ರಾಣ ಪ್ರಾಣೇಶು, ಹೀಗೆ ಎರಡು ಸಂವರ್ಗವನ್ನು ಹೇಳಿದೆ. ವಾಯು ಮತ್ತೆ ದೇವತೆಗಳಲ್ಲಿ ವಾಯು, ಮತ್ತೆ ಈ ಪ್ರಾಣಗಳಲ್ಲಿ ಮುಖ್ಯ ಪ್ರಾಣ. ಪ್ರಾಣೇಶು, ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಂತ. ಮುಖ್ಯ ಪ್ರಾಣ ಪ್ರಾಣೇಶು, ಮುಖ್ಯ ಪ್ರಾಣನು ಪ್ರಾಣಿಗಳಲ್ಲಿ ಮುಖ್ಯ ಪ್ರಾಣ. ದೇವತೆಗಳಲ್ಲಿ ವಾಯು ಮತ್ತೆ ಪ್ರಾಣಗಳಲ್ಲಿ ಮುಖ್ಯ ಪ್ರಾಣ. ಇತಿ ಭೇದೇನ ವ್ಯಪದಿಶತಿ, ಹೀಗೆ ಭೇದದಿಂದ ಹೇಳಿದ್ದಾರೆ. ಇಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡಿದಲ್ಲ ಪ್ರಭಾ, ಭೇದದಿಂದ ಹೇಳಿದ್ದಾರೆ. ಆದ್ದರಿಂದ ಮತ್ತೆ ಇನ್ನೊಂದು ಏನಾಯಿತು, ಇನ್ನೂ ಒಂದು ಅಂಶ ಹೇಳ್ತೇವೆ ಕೇಳು ಅಂತ ಹೇಳ್ಬಿಟ್ಟು, ದೇವಾಯೇತೆ ಪಂಚಾನ್ಯೇ ದಶತಂತಹ ತತ್ಕೃತಂ ಅಂದ್ರೇನು? ದೇವಾಯೇತೆ ಪಂಚಾನ್ಯ, ಇದು ಐದು ಯಾವುದು? ಆದಿ ದೈವಿಕವಾಗಿ 5, ಆದಿ ಭೌತಿಕವಾಗಿ 5, ಆದಿ ಆಧ್ಯಾತ್ಮಿಕವಾಗಿ 5. ಎರಡನ್ನೂ ಕೂಡ ಇದು 5 ಅದು 5
ಒಟ್ಟು ಎಷ್ಟಾಯ್ತು? 10 ಅಂತ ಹೇಳಿ ಈ 10 ಅಂತಕ್ಕಂಥದ್ದೇನು ಅಲ್ಲಿಗೆ 10 ಅಂತಕ್ಕಂಥದ್ದು ಈ ಕೃತ ಅಂತ ಹೇಳ್ತಾರೆ 10 ಅಂತ. ಅದು ಈ ಸೂತ್ರವಾಕ್ಯ ಹಿಂದೆನೂ ಕೂಡ ಬಂದಿದೆ, ಮಹಾಭಾರತದಲ್ಲೂ ಕೂಡ ಇದರ ಪ್ರಯೋಗವಾಗಿದೆ ಅಂತ ಹೇಳಿದ್ರೆ ನಾನು ಅದನ್ನು ನೋಡಿಲ್ಲ. ಇದೆ ಒಟ್ಟಲ್ಲಿ ಸ್ವಾಮಿಗಳು ಕೂಡ ಅದನ್ನು ಉದ್ಧಾರ ಮಾಡಿದ್ದಾರೆ. ಕೃತ ಅಂತಂದರೆ ಅದು ಈ ಪಗಡೆ ಆಟದಲ್ಲಿ ಬರ್ತಕ್ಕಂಥ ಒಂದು ಪದ. ಅದು ಕೃತ ಅಂದರೆ ಇದನ್ನು 10 ಅಂತ, ಅದು 10ಕ್ಕೆ ಕೃತ ಅಂತ. ಈ ದಾಳ ಉರುಳಿಸ್ತಾರಲ್ಲ, ದಾಳ ಉರುಳಿಸುವಾಗ ಅದು 10 ಗರ ಏನೋ ಬಂದ್ಬಿಟ್ರೆ ಒಂದು ಕೃತ ಅಂತಂತದ್ದು. ಅದೇ ಲೆಕ್ಕ, ಅದೇನೋ ಆಟದಲ್ಲಿ ಇರಲಿ ಅದು. ಅದೊಂದು ಕೃತ ಅಂತಂದ್ರೆ ಎಲ್ಲವೂ ಆಯಿತು ಅಂತಂತ. ಇತಿ ಏತೆ ಪಂಚಾನ್ಯೇ ಅನ್ಯೇ ಪಂಚಾನ್ಯೇ, ಇದು 5 ಅದು ಇನ್ನೊಂದು 5 ಅಂತೇಳಿ ಭೇದೇನ ಉಪಸಂಹರತಿ, ಭೇದದಿಂದ ಉಪಸಂಹಾರ ಮಾಡಿದ್ದಾರೆ ಮುಂದೆ ಕೊನೆಯಲ್ಲಿ. ತಸ್ಮಾತ್ ಪೃಥಗೇವ ಉಪಗಮನಂ, ಆದ್ದರಿಂದ ಎರಡನ್ನೂ ಕೂಡ ಬೇರೆ ಬೇರೆಯಾಗಿಯೇ ಉಪಗಮನ ಮಾಡಬೇಕು. ಅಂದ್ರೇನು? ಬೇರೆ ಬೇರೆಯಾಗಿಯೇ ನಾವು ಅನುಷ್ಠಾನ ಮಾಡಬೇಕು ಅಂತ ಅರ್ಥ ಸಿದ್ಧವಾಯಿತು ಅಂತ ಹೇಳಿ ಈ ಒಂದು ಆರ್ಗ್ಯುಮೆಂಟ್ ಇದನ್ನ ಮುಗಿಸಿದ್ರು. ಈಗ ಮುಂದೆ ಹೇಳ್ತಾ ಇದ್ದಾರೆ ನೋಡಿ ಸ್ವಾಮಿ, ನಾವು ಹೇಳಿದ್ವಿ ತತ್ವದಲ್ಲಿ ಯಾವ ಭೇದವೂ ಇಲ್ಲ ಅಂತ. ನೀವು ಹೇಳಿದ್ರಿ ನೋಡಪ್ಪ ನಿನ್ನ ಆರ್ಗ್ಯುಮೆಂಟು ಸರಿಯಾಗಿದೆ, ಆದರೆ ನಮ್ಮ ಆರ್ಗ್ಯುಮೆಂಟ್ ಇದೆಯಲ್ಲ, ನಮ್ಮ ವಾದ ಏನದು? ತತ್ವಾಭೇದ ಇದೆ, ತತ್ವದಲ್ಲಿ ಅಭೇದ ಇದೆ, ಆದರೂ ಕೂಡ ಸ್ಥಾನ ಭೇದವಿರುವುದರಿಂದ ಎರಡೂ ಕೂಡ ಬೇರೆ ಬೇರೆ ಅಂತ ಉಪಾಸನೆ ಮಾಡಬೇಕು ಅಂತ ನಮ್ಮ ವಾದ ಇದೆಯಲ್ಲ, ಆ ವಾದವನ್ನ ತೆಗೆದು ಹಾಕುವುದಕ್ಕೆ ನಿನ್ನ ತತ್ವ ಅಭೇದವಾದ ಇದೆಯಲ್ಲ ಅದಕ್ಕೆ ಸಾಮರ್ಥ್ಯವಿಲ್ಲ ಅಂತ ನೀವು ಹೇಳ್ಬಿಟ್ರಲ್ಲ ಸ್ವಾಮಿ. ಇದಕ್ಕೆ ಏನಾದರೂ ಕೂಡ ದೃಷ್ಟಾಂತ ಬಲ ಇದೆಯಾ? ಯಾಕೆ ಇವೆಲ್ಲ ಕೂಡ ಒಂದು ವಿಧದಲ್ಲಿ ನೋಡಿದ್ರೆ ಅನುಮಾನ ಸಿದ್ಧವಾಗತಕ್ಕಂಥದ್ದು. ಈ ಸಾಯುಜ್ಯ, ಸಾಲೋಕ್ಯ ಅವೆಲ್ಲ ಏನದು? ನಮ್ಮ ಈಗ ಅನುಭವಕ್ಕೆ ಬರೋದಿಲ್ಲ ಅಲ್ವಾ, ಯಾವಾಗಲೋ ಬರೋದು. ಯಾವಾಗ ಪ್ರತ್ಯಕ್ಷ ಇಲ್ವೋ ಅದನ್ನು ಸಿದ್ಧ ಮಾಡಬೇಕಾದ್ರೆ ಏನು ಮಾಡಬೇಕು? ಅನುಮಾನ. ಹೌದು ತಾನೆ? ಹಾಗೆ ಅನುಮಾನ ಪ್ರಮಾಣಕ್ಕೆ ಏನ್ ಬೇಕು? ದೃಷ್ಟಾಂತ ಬೇಕೇ ಬೇಕು. ಹೌದು ತಾನೆ? ಅನುಮಾನ ಪ್ರಮಾಣ ಸಿದ್ಧ ಮಾಡಬೇಕಾದ್ರೆ ದೃಷ್ಟಾಂತ ಬೇಕೇ ಬೇಕು. ಹಾಗೆ ದೃಷ್ಟಾಂತ ಏನಾರು ಇದೆಯಾ ಸ್ವಾಮಿ ಇದಕ್ಕೆ? ನೀವು ಸಿದ್ಧ ಮಾಡಿಬಿಟ್ರಿ ಅಂತ ಹೇಳ್ತಿರಲ್ಲ, ದೃಷ್ಟಾಂತ ಇದೆಯಾ? ಒಂದ್ ಪಕ್ಷ ದೃಷ್ಟಾಂತ ಇಲ್ಲ ಅಂತ ಆಗ್ಬಿಟ್ರೆ ನಿಮ್ ಸಿದ್ಧಾಂತ ಹೊಂದೋದಿಲ್ಲ, ಆಗೋಯ್ತು. ಕೊನೆ ಅಸ್ತ್ರ ಉಪಯೋಗಿಸ್ತಾ ಇದ್ದಾನೆ ಯಾರೂ ಪೂರ್ವಪಕ್ಷಿ. ಓಹೋ, ಇದಕ್ಕೆ ದೃಷ್ಟಾಂತ ಎಲ್ಲಿ ತರ್ತಾರೆ? ತತ್ವದಲ್ಲಿ ಅಭೇದವಿದ್ದರೂ ಕೂಡ ಸ್ಥಾನ ಭೇದವಿರುವುದರಿಂದ ಬೇರೆ ಬೇರೆ ಉಪಾಸನೆ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೇನಾದರೂ ದೃಷ್ಟಾಂತ ಇದೆಯಾ? ಇವನ ಪ್ರಕಾರ ಏನು? ಎಲ್ಲೂ ಇಲ್ಲ. ಓಹೋ, ಈಗ ಬಿದ್ದೋಯ್ತು ಇವರ ವಾದ. ಯಾಕೆ ದೃಷ್ಟಾಂತ ಸಿಗ್ತಿರಲ್ಲ ಅಂತ ಹೇಳೋದನ್ನು ಕೇಳ್ತಾ, ಸ್ವಾಮಿ ಎಲ್ಲಾದರೂ ದೃಷ್ಟಾಂತ ಇದೆಯಾ ಇದಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ಅಷ್ಟೇ ಸಾವಧಾನದಿಂದ ಹೇಳ್ತಾ ಇದ್ದಾರೆ. ನೋಡಪ್ಪ, ದೃಷ್ಟಾಂತ ಇದೆ, ಪ್ರಸಿದ್ಧವಾದ ದೃಷ್ಟಾಂತವೇ ಇದೆ. ಅದನ್ನು ನಾವು ಹೇಗೆ ಅಂತ ಅನ್ನೋದನ್ನ ನಿನಗೆ ನಾವು ಮುಂದೆ ಹೇಳುತ್ತೇವೆ. ದೃಷ್ಟಾಂತಕ್ಕೂ ಹೊಂದುತ್ತಿದ್ದು ಹೇಗೆ ಹೇಳುತ್ತೇವೆ ಅಂತ ಹೇಳಿ ಆ ದೃಷ್ಟಾಂತವನ್ನು ಹೇಳ್ತಾರೆ. ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.